ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ವಿಕ್ರಮ ಮತ್ತು ಬೇತಾಳನ ಇನ್ನೊಂದು ಕಥೆಯೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ. ಆ ಕಥೆನೇ ಒನಕೆ ಪೂಜೆ. ಮೂಢನಂಬಿಕೆ ಇಂದಿನ ಕಾಲದ ದೊಡ್ಡ ಸಮಸ್ಯೆ ಆಗಿದೆ. ಯಾರನ್ನು ಕುರುಡಾಗಿ ನಂಬುವುದನ್ನು ಮೂಢನಂಬಿಕೆ ಎನ್ನುತ್ತಾರೆ. ಯೋಚಿಸದೆ ಒಂದು ನಂಬಿಕೆ ಅಥವಾ ಇತ್ಯರ್ಥಗೊಂಡ ಅಭಿಪ್ರಾಯವು ಮೂಢನಂಬಿಕೆಯಾಗಿದೆ. ಯಾವುದೇ ಸಾಂಪ್ರದಾಯಿಕತೆಯ ಬಗ್ಗೆ ಆತ್ಮಸಾಕ್ಷ್ಯ ಕೊರತೆ, ನಿರ್ದಿಷ್ಟ ಧರ್ಮಾಚಾರ್ಯರ ಬೋಧನೆಗಳು ಅಥವಾ ಯಾವುದೇ ರಾಜಕೀಯ ಸಿದ್ಧಾಂತವು ಮೂಢನಂಬಿಕೆಯಾಗಿದೆ. ನೇರ ಅನುಭವದಿಂದ ಬೆಂಬಲಿಸಲ್ಪಡಲು ಅಥವಾ ಬೆಂಬಲಿಸದಿರುವ ವ್ಯರ್ಥವಾದ ಬಲವಾದ ನಂಬಿಕೆಗಳು ಮೂಢನಂಬಿಕೆಗಳಾಗಿವೆ. ಅಜ್ಞಾನದಿಂದ ಉತ್ಪತ್ತಿಯಾದ ಅತಾರ್ಕಿಕ ಭಯ ಮತ್ತು ಅಲೌಕಿಕ ಶಕ್ತಿಗಳನ್ನು ಮುಗ್ಧತೆಯಿಂದ ಸ್ವೀಕರಿಸುವುದು ಮೂಢನಂಬಿಕೆಯಾಗಿದೆ. ಹಾಗೆಯೇ ವಿಜ್ಞಾನದ ಪರೀಕ್ಷೆ ಎದುರಿಸದ ನಂಬಿಕೆ ಮೂಢನಂಬಿಕೆ. ಸರಿ, ಈಗ ಈ ಮೂಢನಂಬಿಕೆ ಅನ್ನೋದ್ರ ಬಗ್ಗೆ ನಾನು ಯಾಕಿಷ್ಟು ಹೇಳ್ತಿದ್ದೀನಿ ಅಂದ್ರೆ, ಈ ಕತೆ ಅದ್ರ ಕುರಿತೆ. ಇದ್ರಲ್ಲಿರೋ ವ್ಯಕ್ತಿ ಸಿಕ್ಕ ಬಾಬಾರನ್ನ, ಸಿಕ್ಕ ಸ್ವಾಮೀಜಿಗಳನ್ನ ತನ್ನ ಮನೆಗ್ ಕರೆಸಿ ಊಟ ಹಾಕಿ ಉಪಚಾರಗಳನ್ನ ಮಾಡ್ತಿದ್ದಾನೆ. ಆದ್ರೆ ಅದ್ರಲ್ಲಿ ನಿಜವಾದವ್ರು ಯಾರು, ಸುಮ್ನೆ ಕತೆ ಹೇಳ್ಕೊಂಡ್ ಬರೋರು ಯಾರು ಅನ್ನೋದು ಗೊತ್ತಿಲ್ದೆ ಸುಮ್ನೆ ಮನೇಲಿರೋ ಹೆಂಗಸರನ್ನೂ ತೊಂದ್ರೆ ಮಾಡ್ತಿದ್ದಾನೆ ಈ ವ್ಯಕ್ತಿ. ಸರಿ, ಈಗ ಆ ಕಥೆನ ಬೇತಾಳ ವಿಕ್ರಮಾದಿತ್ಯನ್ಗೆ ಹೇಗೆಲ್ಲ ಹೇಳ್ತಾನೆ, ಏನೆಲ್ಲ ಹೇಳ್ತಾನೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ. ಒಂದೂರಲ್ಲಿ ಒಬ್ಬ ಶ್ರೇಷ್ಠಿ ಇದ್ದ. ಅವನು ಮಹಾಶಿವಭಕ್ತ, ಆದ್ರೆ ಗೋಳೆ ಸ್ವಭಾವದವನು. ಯಾರಾದ್ರೂ ಕಾವಿ ಬಟ್ಟೆ ಹಾಕಿ ಕಂಡ್ರೆ ಸಾಕು, ಅವ್ರನ್ನೆಲ್ಲ ಮಹಾಭಕ್ತರು ಅಂತ ಅವ್ರ ಹಿಂದೆನೇ ಓಡ್ಬಿಡ್ತಾ ಇದ್ದ. ಒಂದು ಹಿಡಿ ಅನ್ನ ಅಷ್ಟೇ ಅಲ್ವೇ? ಬಹಳ ದೊಡ್ಡ ಮಾತು. ಶಂಭೋ ಶಂಕರ. ಬರ್ಬೇಕು, ಸಾಕ್ಷಾತ್ ಶಿವಸ್ವರೂಪಿಗಳು. ದಯಮಾಡಿಸಿ. ನೋಡಿ ಪ್ರೇಕ್ಷಕರೇ, ಭಕ್ತಿ ಇರಬೇಕು, ಆದ್ರೆ ಆತನ ಉದ್ವೇಗ ನೋಡಿ. ಕಾವಿ ಬಟ್ಟೆ ಹಾಕಿದವ್ರನ್ನ ನೋಡಿದ್ರೆ ಅವ್ರು ನಿಜವಾದವ್ರಾ ಇಲ್ವಾ ಏನೂ ನೋಡಲ್ಲ. ಅದಕ್ಕೆ ತಕ್ಕಂತೆ ಆ ವ್ಯಕ್ತಿನೂ ಹೇಗೆಲ್ಲ ಶಿವನ್ ಹೆಸರು ಹೇಳಿ ಮಾತಾಡ್ತಿದ್ದಾನೆ ಅಂತ ನೋಡಿ. ಶಿವ ಎನ್ನೋ ಪ್ರಾಣಿ, ಶಿವ ಎನ್ನದಿರ್ದೊಡೆ ಭವಹರ ನಾಣೆ. ಶಿವ ಎನ್ನೋ ಪ್ರಾಣಿ, ಶಿವ ಎನ್ನದಿರ್ದೊಡೆ ಭವಹರ ನಾಣೆ. ತಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಈ ದಿನ ನಮ್ಮ ಮನೆಗೆ ಬಂದು ಅನ್ನದಾನ ಸ್ವೀಕರಿಸಬೇಕು ಸ್ವಾಮಿ. ಅನ್ನವನ್ನು ಇಕ್ಕುವುದು, ನನ್ನೆಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆಯುವುದು, ಇವೆಲ್ಲವೂ ಕೈಲಾಸದ ಕಡೆಗೆ ಮಾರ್ಗ. ನಿಮ್ಮ ಅಭ್ಯಂತರ ಏನು ಇಲ್ಲದಿದ್ದರೆ ನಡೆಯಿರಿ. ನಮ್ಮ ಅಭ್ಯಂತರ ಏನಿಲ್ಲ ಸ್ವಾಮಿ. ಸ್ನೇಹಿತರೆ, ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಎಂಬ ಮಾತಿದೆ. ಹಣದಾನ, ವಸ್ತ್ರದಾನ, ಭೂದಾನ ಹೀಗೆ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಮಟ್ಟಿಗೆ ದಾನಗಳನ್ನು ಮಾಡಿ ಇರದವರನ್ನು ತೃಪ್ತಿಪಡಿಸುವುದು ಲೋಕಾರೂಢಿಯಾಗಿದೆ. ಉಳ್ಳವರು ಇಲ್ಲದವರಿಗೆ ದಾನವನ್ನು ಮಾಡುವುದರ ಮೂಲಕ ಅವರ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡಬಹುದಾಗಿದೆ. ಅವರ ಬಡತನವನ್ನು ಕೊಂಚವಾದರೂ ತಗ್ಗಿಸಬಹುದಾಗಿದೆ ಎಂಬುದು ಇದರ ಒಳಾರ್ಥವಾಗಿದೆ. ಎಲ್ಲಾ ದಾನದಲ್ಲೂ ಅತ್ಯಂತ ಮಹತ್ವವಾಗಿರುವುದು ಅನ್ನದಾನವಾಗಿದೆ. ದಾನ ಮಾಡುವುದಕ್ಕಾಗಿ ನೀವು ಹೆಚ್ಚಿನ ಜನರನ್ನು ಸಂಘಟಿಸುವುದಾಗಲಿ ಇಲ್ಲವೇ ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಹಣ ಹೊಂದಿಸುವುದೋ ಮೊದಲಾದ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ. ನಿಮ್ಮ ಬಳಿ ಏನಿದೆಯೋ ಅದನ್ನು ಇಲ್ಲದವರಿಗೆ ನೀಡುವುದರ ಮೂಲಕ ನಿಮ್ಮ ದಾನ ಶ್ರೇಷ್ಠತೆಯನ್ನು ನಿರೂಪಿಸಬಹುದಾಗಿದೆ. ಅಂತೆಯೇ ಅವರ ಶುಭ ಹಾರೈಕೆಯಿಂದ ನಿಮಗೆ ಒಳಿತಾಗುವುದು ಖಂಡಿತ. ಸರಿ, ಈಗ ಕಥೆ ಒಳಗ್ ಹೋಗೋಣ. ಆ ವ್ಯಕ್ತಿ ಇನ್ನೇನೆಲ್ಲ ಹೇಳ್ತಾನೆ ಮಾಡ್ತಾನೆ ನೋಡೋಣ. ದಾಸಪ್ಪನವರೇ, ಒಂದು ಸಣ್ಣ ಉಪಕಾರ ಆಗ್ಬೇಕಲ್ಲ. ಏನಿಲ್ಲ, ಸ್ವಾಮಿಗಳನ್ನ ಆತಿಥ್ಯಕ್ಕೋಸ್ಕರ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಮಳಿಗೆಯನ್ನು ಸ್ವಲ್ಪ ನೋಡ್ಕೊಂಡಿರಿ. ಬನ್ನಿ ಸ್ವಾಮಿ, ಬನ್ನಿ, ದಯಮಾಡಿ ಸ್ವಾಮಿ, ದಯಮಾಡಿ ಬನ್ನಿ, ಬನ್ನಿ, ಹೀಗೆ ಬನ್ನಿ, ದಯಮಾಡಿ. ಪಾರ್ವತಿ. ಆ ಕಾವಿ ಬಟ್ಟೆ ಹಾಕಿರೋ ಮನುಷ್ಯನ್ನ ಮನೆಗೇನೋ ಕರ್ಕೊಂಡ್ ಬಂದ್ಬಿಟ್ಟ. ಆದ್ರೆ ಪಾಪ, ಈಗ ಅವ್ರ ಹೆಂಡ್ತಿನೇ ಎಲ್ಲಾ ಅಡ್ಗೆನೂ ಮಾಡ್ಬೇಕು. ಸಿಕ್ಕವ್ರನ್ನೆಲ್ಲ ಕರ್ಕೊಂಡ್ ಬರ್ತಿದ್ರೆ ಪ್ರತಿ ಬಾರಿ ಆಕೆ ಏನು ಹೇಳಕ್ಕಾಗ್ದೆ ಭಯ ಪಟ್ಕೊಂಡು ಎಲ್ಲ ಮಾಡ್ಬೇಕಾಗ್ತಿದೆ. ಆಕೆ ನೋವನ್ನ ಯಾರಿಗ್ ಹೇಳ್ಕೋತಾಳ್ ಹೇಳಿ? ಇವತ್ತೂ ಇವ್ರು ಯಾರನ್ನೋ ಕರ್ಕೊಂಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಬೇಸರದಿಂದ ಹೊರಗ್ ಬಂದ್ಲು. ಮಹಾಸ್ವಾಮಿ, ನನ್ನ ಹೆಂಡತಿ ಹುಬ್ಬಳ್ಳಿ ಕೈಯವಳು. ಇವಳು ಮನಸ್ಸು ತುಂಬಾ ಒಳ್ಳೆಯದು ಸ್ವಾಮಿ. ಇವಳು ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಎತ್ತಿದ ಕೈ. ಅಡಿಗೆ ಕೂಡ ತುಂಬಾ ರುಚಿಯಾಗಿ ಮಾತಾಡಿ ಸ್ವಾಮಿ. ಇವರು ಈ ದಿನ ನಮ್ಮ ಅತಿಥಿಗಳು, ಪರಮೇಶ್ವರನ ಮಹಾಭಕ್ತರು.
ಇವರು ಸೇವೆ ಮಾಡೋದು ನಮ್ಮ ಪುಣ್ಯ. ಇವ್ರ ಪೂಜೆಗೆ ಸ್ವಲ್ಪ ಸಿದ್ಧತೆ ಮಾಡಿಕೊಡು, ಹಾಗೆ ರುಚಿ ರುಚಿಯಾಗಿ ಅಡುಗೆ ಮಾಡು. ಸ್ನೇಹಿತರೆ, ಇಲ್ಲೊಂದು ವಿಷಯವನ್ನ ಹೇಳೋಕಿಷ್ಟಪಡ್ತೀನಿ. ಅತಿಥಿ ದೇವೋಭವ. ಮೊದಲೆಲ್ಲ ಬಹುತೇಕ ಮನೆಗಳಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಇದ್ದುದರಿಂದ ಬಂದು ಹೋಗುವವರ ಸಂಖ್ಯೆಯು ಅದಕ್ಕನುಗುಣವಾಗಿಯೇ ಇತ್ತು. ಆದ್ರೆ ಇಂದು ಮನೆಗಳೇನೋ ಬೃಹತ್ತಾಗಿದ್ರೂ ಮನೆ ಮಂದಿ ಕಮ್ಮಿ. ಅವರದ್ದೇ ಆದ ವ್ಯವಹಾರದ ಮೇಲೆ ಮನೆ ಹೊರಗೆ ಇರುವುದರಿಂದ ಇಂದು ಸಮಯ ನಿಗದಿ ಮಾಡಿ ಮುಂಚಿತವಾಗಿಯೇ ತಿಳಿಸಿ ಹೋಗಬೇಕಾಗುತ್ತದೆ. ಅತಿಥಿಗಳು ಅಂದ್ರೆ ಸಂತೋಷ, ಸಂಭ್ರಮ. ಮನೆ ಅಂದ ಮೇಲೆ ನೆಂಟರಿಷ್ಟರು, ಆಪ್ತರನ್ನು ಕರೆಯುವುದು ಇದ್ದದ್ದೇ. ಅತಿಥಿ ಸತ್ಕಾರವೆನ್ನುವುದು ಭಾರತೀಯರ ರಕ್ತದಲ್ಲೇ ಪಾರಂಪರಿಕವಾಗಿ ಬಂದ ವ್ಯವಸ್ಥೆ, ವಾಡಿಕೆಯೂ ಹೌದು. ಅದಕ್ಕೆ ಇರಬೇಕು ಅತಿಥಿ ದೇವೋಭವ ಎಂಬ ಮಾತು ಪ್ರಚಲಿತ. ನಮ್ಮ ಮಣ್ಣಿನ ಸೊಗಡೆ ಅಂತಹದ್ದು. ಬಂದ ಅಭ್ಯಾಗತರನ್ನು ಮುಂಬಾಗಿಲಿನಿಂದಲೇ ಆದರಿಸಿ, ಕರೆಸಿ, ಕೂರಿಸಿ, ವಾತಾವರಣ ಸಂದರ್ಭಕ್ಕೆ ತಕ್ಕಂತಹ ಪಾನೀಯಗಳನ್ನಿತ್ತು ಕ್ಷೇಮ ಸಮಾಚಾರದ ವಿನಿಮಯಗಳೊಂದಿಗೆ ಸತ್ಕರಿಸುವುದು ಪದ್ಧತಿ. ಹಿರಿಯರಿದ್ದಲ್ಲಿ ಆದರಾತಿಥ್ಯವೆನ್ನುವುದು ಮನೆಯ ವೈಭವವನ್ನು ಸಾರುತ್ತದೆ. ಹಳ್ಳಿಯಾಗಲಿ ದಿಲ್ಲಿಯಾಗಲಿ ಆಗಮಿಸಿದವರನ್ನು ಸರಿಯಾದ ತಿಂಡಿ, ತೀರ್ಥ, ಊಟದೊಂದಿಗೆ ಗೌರವದಿಂದ ಕಾಣುವುದು ನಮ್ಮ ಸಂಸ್ಕೃತಿಯ ದ್ಯೋತಕವೂ ಹೌದು. ಅದು ಯಾವ ರಾಜ, ಮಹಾರಾಜ, ರಾಜಕಾರಣಿಗಳೇ ಆಗಲಿ ಈ ಸತ್ಸಂಪ್ರದಾಯವನ್ನು ಅರ್ಪಣಾಭಾವದಿಂದ ಪಾಲಿಸುತ್ತಾರೆ. ಸರಿ, ಈಗ ಕತೆ ಒಳಗೆ ಹೋಗೋಣ. ನಾರಾಯಣ ಶ್ರೇಷ್ಠಿಗಳೇ, ಸ್ವಾಮಿ, ತಮ್ಮದು ತುಂಬಾ ಉದಾರವಾದ ಮನಸ್ಸು. ಅಯ್ಯೋ, ನಂದೇನಿದೆ ಸ್ವಾಮಿ, ಎಲ್ಲ ಶಿವನ ಕೃಪೆ. ಭಕ್ತನೇ ಭಗವಂತ ಅಂತ ನಂಬ್ಕೊಂಡ್ರು ಮನುಷ್ಯ ಸ್ವಾಮಿ ನಾನು. ತಾವು ಸಹ ನಮ್ಮ ಜೊತೆಯಲ್ಲೇ ಊಟ ಮಾಡಿದ್ರೆ ನಮಗೆ ಬಹಳ ಸಂತೋಷವಾಗ್ತಾ ಇತ್ತು. ಧನ್ಯ ಸ್ವಾಮಿ, ಧನ್ಯ. ನಾನು ಮಳಿಗೆಗೆ ಹೋಗ್ಬಿಟ್ಟು ಬಾಗ್ಲಾಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ತಾವು ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ. ಪಾರ್ವತಿ, ಅಡಿಗೆ ಚೆನ್ನಾಗಿ ಮಾಡು, ಪಾಯಸ ಮಾಡೋದು ಮರಿಬೇಡ. ಬರ್ತೀನಿ ಸ್ವಾಮಿಗಳೇ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಮತ್ತೆ ಆತನ ವ್ಯಾಪಾರದ ಕಡೆ ಹೋದ. ದಾಸಯ್ಯನವರೇ, ತುಂಬಾ ಉಪಕಾರ ಆಯ್ತು. ಯಾಕೆ ಅಂದ್ರೆ ಮಡಿಗೆ ನೋಡ್ಕೊಂಡಿದ್ದಕ್ಕೆ. ನಾನಿಲ್ದೇ ಇದ್ರೆ ಆಗ ಶಿವ ನೋಡ್ಕೊಳ್ತಾ ಇದ್ದ. ಯಾರಾದ್ರೂ ಬಂದು ಎಲ್ಲಾನು ದೋಚ್ಕೊಂಡು ಹೋಗಿದ್ರೆ ಉಳಿದದ್ದು ನಂದು, ಹೋದದ್ದು ಶಿವಂದು. ನಿಮ್ದು ಒಂದ್ ರೀತಿ ಕುರುಡು ನಂಬಿಕೆ. ಹೌದು, ನಂಬಿಕೆ ಭಕ್ತಿ ಎರಡೂ ಕುರುಡೆ. ಸ್ನೇಹಿತ್ರೆ, ಒಂಥರ ಅದೂನೂ ನಿಜಾನೇ. ಭಕ್ತಿ ಅನ್ನೋದು ಅತಿಯಾಗಿ ಬಂದ್ಬಿಟ್ರೆ ಯಾರ್ನ ಬೇಕಾದ್ರೂ ಹೇಗ್ ಬೇಕಾದ್ರೂ ನಂಬಿಡ್ತಾರೆ ಜನ. ಕೆಟ್ಟವ್ರೋ ಒಳ್ಳೆಯವ್ರೋ, ನಮಗದ್ರಿಂದ ಏನ್ ಕೆಟ್ಟದೋ ಏನ್ ಒಳ್ಳೇದೋ ಏನೂ ಯೋಚನೆ ಮಾಡಲ್ಲ ಅಲ್ವಾ? ಆದ್ರೆ ನಂಬಿಕೆ ಇರ್ಬೋದು. ಈ ತರ ಕುರುಡು ನಂಬಿಕೆ, ಮೂಢನಂಬಿಕೆ ಖಂಡಿತ ಇರಬಾರ್ದು. ಅದವ್ರಿಗೆ ಯಾವತ್ತಿದ್ರೂ ಆಪತ್ತೆ. ಸರಿ, ಈಗ ಆತ ಇನ್ನೇನ್ ಹೇಳ್ತಾನೆ ಕೇಳೋಣ ಬನ್ನಿ. ಅಲ್ಲ ಸ್ವಾಮಿ, ಕಾವಿ ಬಟ್ಟೆ ಹಾಕೊಂಡಿರೋರು ಕಂಡು ಕೂಡ್ಲೆ ಕರ್ಕೊಂಡ್ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಸುಖ ಭೋಜನ ಹಾಕಿ ಕಳಿಸ್ತಿರಲ್ಲ, ಅವ್ರು ನಿಜವಾಗ್ಲೂ ಶಿವಭಕ್ತರೇ ಅನ್ನೋದಕ್ಕೆ ಏನ್ ಖಾತ್ರಿ? ಶಿವಭಕ್ತರನ್ನ ನಾನ್ ಪರೀಕ್ಷೆ ಮಾಡೋದುಂಟೆ? ಸಾಧ್ಯ ಅಲ್ಲ ಬಿಡಿ. ಕೇಳಿಸ್ಕೊಂಡ್ರ ಆತನ ಉತ್ತರ? ಪಾಪ, ಇಂಥ ಕುರುಡ್ ನಂಬಿಕೆ ಇರೋ ಅಂತ ವ್ಯಕ್ತಿಯ ಹೆಂಡತಿಯ ಪರಿಸ್ಥಿತಿ ಏನು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ. ಎಮ್ಮಿ ಹಿಂಡಿ ತಿಂದಂಗ ಒಂದ್ ತಪ್ಲಿ ಅನ್ನನ ಒಬ್ಬನ ತಿಂದ ನೋಡ. ಇವನ್ ಯಾವ ಸೀಮೆ ಸಾಧು ಅಂತೀನಿ ನಾನು. ಊಟ ಬಹಳ ಸೊಗಸಾಗಿತ್ತು. ಬಿಟ್ಟಿ ಊಟ ನೋಡ, ಸೊಗ್ಸಾಗಿಲ್ದ ಇನ್ನೇನ್ ಆಕೈತಿ? ಅದು ನಮ್ಮ ಭಾಗ್ಯ ಸ್ವಾಮಿ. ತಮ್ಮ ಸೇವೆ ಮಾಡೋದು ನಮ್ ಕರ್ತವ್ಯ. ಕರ್ತವ್ಯ ಅಂತ ಕರ್ತವ್ಯ. ದಿನ ಕಂಡೋರ್ಗ ಒಲಿ ಮುಂದ್ ಕುಂತ ಅನ್ನ ಮಾಡಿ ಹಾಕ್ತೀನಿ ನೋಡು. ನನ್ ಕಷ್ಟ ನನಗ ಗೊತ್ತೈತಿ. ನಾರಾಯಣ ಶ್ರೇಷ್ಠಿಗಳೇ, ಸ್ವಾಮಿ, ತಾವು ತುಂಬಾ ಸಜ್ಜನರಿದ್ದೀರಿ. ಅಂದ ಹಾಗೆ ನಾವಿನ್ನು ಬರ್ತೇವೆ. ನಾವು ಸ್ವಲ್ಪ ಶ್ರೀಶೈಲದ ಕಡೆ ಪ್ರಯಾಣ ಬೆಳೆಸಬೇಕಾಗಿದೆ. ಆಯ್ತು ಸ್ವಾಮಿ, ಆಯ್ತು. ತಾವು ಯಾವಾಗ ಬೇಕಾದ್ರೂ ಬನ್ನಿ. ಅತಿಥಿ ಸತ್ಕಾರಕ್ಕೆ ನಾವು ಸದಾ ಸಿದ್ಧ. ನೀವು ಸಿದ್ಧನೇ ಸ್ವಾಮಿ. ಪಾಪ ನಿಮ್ ಹೆಂಡತಿ ಪರಿಸ್ಥಿತಿ ಏನು? ಆ ಕಾವಿ ಬಟ್ಟೆ ಹಾಕಿರೋರು ಸೋಮಾರಿಗಳೋ ಕಳ್ರೋ ಎಲ್ಲರೂ ಹಾಗಿರ್ತಾರೆ ಅಂತ ನಾನ್ ಹೇಳ್ತಾ ಇಲ್ಲ. ಸಿಕ್ಕವ್ರನ್ನೆಲ್ಲ ಕರ್ಸಿ ಆತರ ಉಪಚಾರ ಮಾಡ್ತಾ ಇರೋದು ಆ ಮನೇಲಿರೋರ್ಗೂ ತೊಂದ್ರೆ ಅಲ್ವಾ? ಪ್ರೇಕ್ಷಕರೇ, ನೀವೇನ್ ಹೇಳ್ತೀರಾ? ಆ ಶಿವ ನಿಮ್ಗೆ ಒಳ್ಳೇದು ಮಾಡಿ. ಈ ಕಡೆ ಆ ವ್ಯಕ್ತಿಯ ಹೆಂಡತಿ ಪೆಟ್ಟಿಗೆ ತಗೊಂಡು ತವ್ರ ಮನೆ ಕಡೆ ಹೊರಟೇ ಬಿಟ್ಲು. ಮತ್ತೇನ್ ಮಾಡ್ತಾಳೆ ಪ್ರೇಕ್ಷಕರೇ? ಪ್ರತಿನಿತ್ಯ ಒಬ್ರನ್ನ ಮನೆ ಕರ್ಸಿ ಅದು ಮಾಡು ಇದು ಮಾಡು ಅಂತ ಹೇಳ್ತಿದ್ರೆ ಪಾಪ ಮನೆ ಕೆಲ್ಸಗಳು ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗಿರುತ್ತೆ ಹೆಂಗ್ಸರ್ಗೆ. ಜೊತೆಗೆ ಇದನ್ನೆಲ್ಲ ಹೇಳ್ತಾ ಇದ್ರೆ ಹೇಗೆ? ಆ ವ್ಯಕ್ತಿಯ ಅತಿಯಾದ ನಂಬಿಕೆ, ಅತಿಯಾದ ಭಕ್ತಿಯಿಂದ ತನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಿದ್ದಾರೆ ಪಾಪ. ನಡಿ. ಪಾರ್ವತಿ, ಏನಿದು? ನಾನು ತವ್ರ ಮನೆಗೆ ಹೊಂಟೀನಿ. ಅಯ್ಯೋ, ಯಾಕೆ? ತವ್ರ ಮನೇಲಿ ಏನಾದ್ರೂ ಶುಭ ಸಮಾರಂಭವೇ? ನನಗ ಇಲ್ಲಿಂದ ಬಿಡುಗಡೆ ಆಕೇತಲ್ಲ,
ಅವತ್ತ ಶುಭ. ಅಂದ್ರೆ ಪಾರ್ವತಿ ಏನ್ ನಿನ್ ಮಾತಿನ ಅರ್ಥ? ನಿಮಗ್ ಬೇಕಾಗಿರೋದು ಹೆಂಡತಿ ಅಲ್ಲ, ಅಡಿಗೆ ಕೆಲಸ ಮಾಡಾಕ ಕೆಲ್ಸದಾಕಿ. ಅದಕ್ಕೆ ರೊಕ್ಕ ಕೊಟ್ರೆ ಯಾರು ಬೇಕಾದ್ರೂ ಸಿಗ್ತಾರ. ಅಯ್ಯೋ, ಅಡಿಗೆ ಮಾಡೋದು ಒಂದ್ ಕೆಲ್ಸವೇ? ರೀ ಸ್ವಾಮಿ, ನಿಮ್ಗ್ ಹೇಳೋದ್ ತುಂಬಾ ಸುಲಭ. ಅಡ್ಗೆ ಮಾಡೋದು ಒಂದ್ ಕೆಲ್ಸನೇ, ಒಂದು ಕಲೆನೇ. ನಮ್ಮನೆ ಕೆಲಸ ಮಾಡಕ್ ನನಗೆ ಬೇಜಾರು ಇಲ್ರಿ. ಆದ್ರ ಕಣ್ಕೊಂಡವ್ರಿಗೆಲ್ಲ ಕರ್ಕೊಂಬಂದು ಅಡಿಗೆ ಮಾಡ ಹಾಕು ಅಂತ ಹೇಳ್ತಿರಲ್ಲ, ಅದ್ ನನಗೆ ಇಷ್ಟ ಇಲ್ಲ. ಅಯ್ಯೋ, ಅವ್ರು ಕಂಡವ್ರಲ್ಲ ಪಾರ್ವತಿ, ಅವಳು ಸಾಧುಗಳು, ಸಜ್ಜನರು, ಶೂಷಣರು. ಅವ್ರ ಸೇವೆ ಮಾಡೋದು ನಮ್ ಕರ್ತವ್ಯ ರೀ. ನಿಜವಾದ ಸಾಧುಗಳನ್ನ ಭಕ್ತರನ್ನ ಕರ್ಕೊಂಬಂದ್ರ ಅವ್ರ ಸೇವೆ ಮಾಡಕ ನನಗೂ ಇಷ್ಟನ ಐತಿ. ಆದ್ರ ನೀವು ಕರ್ಕೊಂಬರ್ತಿರಲ್ಲ ಆ ಸಾವಿರಾರು ಸೋಮಾರಿ ಸಾಧುಗಳು, ಅದ್ರಾಗ ನಿಜವಾದ ಸಾಧು ಯಾರು ಇಲ್ಲ. ಎಲ್ಲ ಕೂಳು ಕತ್ತರ್ಸಕ್ ಬಂದಾರ ಸ್ವಾಮಿಗಳವ್ರು. ಅಯ್ಯೋ, ಶಾಂತಂ ಪಾಪಂ, ಶಾಂತಂ ಪಾಪಂ. ಪಾರ್ವತಿ, ಹಾಗೆಲ್ಲ ಮಾತಾಡ್ಬಾರ್ದು, ಮಹಾಪಾಪ. ನಂಗ ಅದೆಲ್ಲ ಗೊತ್ತಿಲ್ಲ. ಮಂದೆಲ್ಲ ನಿಮ್ಗ ಬುದ್ಧಿ ಇಲ್ಲದ ಮೂರ್ಖ ಅಂತ ಅನ್ಕೊಳಕತ್ತಾರ. ಅದಾರ ಗೊತ್ತೈತೆ ನಿಮ್ಗ? ಜನ ಏನಾದ್ರೂ ಹಾಡ್ಕೊಳ್ಳಿ, ಅದು ನಮಗ್ ಬೇಕಾಗಿಲ್ಲ. ಅವ್ರು ಮಾತು ಕಟ್ಕೊಂಡ್ರೆ ನಾವು ಒಳ್ಳೆ ಕೆಲಸ ಮಾಡಕ್ ಆಗಲ್ಲ. ನೋಡ್ರಿ, ಇನ್ ಮುಂದ ಕಂಡವ್ರನ್ನ ಕರ್ಕೊಂಬಂದು ನನಗೆ ಅಡಿಗೆ ಮಾಡಾಕು ಅಂತ ನನ್ನ ಪ್ರಾಣ ಹಿಂಡಂಗಿಲ್ಲ ಅಂದ್ರೆ ನಾನು ಈ ಮನ್ಯಾಗ ಇರ್ತೀನಿ. ಇಲ್ಲ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ. ಪಾರ್ವತಿ ಪಾರ್ವತಿ, ಆಯ್ತು ಆಯ್ತು ಆಯ್ತು, ನೀನು ಹೇಳ್ದಂಗೆ ಆಗ್ಲಿ. ಆಯ್ತು ಆಯ್ತು. ಯಾರೋ ಸಾಧುಗಳು ಬಂದು ಅಂತ ಕಾಣುತ್ತೆ. ಮಾ ಸ್ವಾಮಿ ಬಂದೆ ಬಂದೆ. ಮಾ ಸ್ವಾಮಿ ಬಂದೆ 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 ಸ್ವಾಮಿ. ಸ್ವಾಮಿ ಸ್ವಾಮಿ ಅಯ್ಯೋ ದೇವ್ರೆ, ಪಾಪ ಅವ್ರ ಹೆಂಡ್ತಿ ಇಷ್ಟು ಗೋಳಾಡ್ತಿದ್ದಾಳೆ, ನನ್ ಕೈಲಾಗಲ್ಲ, ಮನೆ ಕೆಲ್ಸ ಮಾಡೋದಕ್ಕೆ ಸಾಕಾಗುತ್ತೆ ಅಂತ. ಮತ್ತೆ ಆತನ ಬುದ್ಧಿ ಆ ಕಡೆನೇ ಹೋಯ್ತು. ಸಾಧು ಸಜ್ಜನ್ರು, ಕಾವಿ ಬಟ್ಟೆ ನೋಡಿದ್ರೆ ಸಾಕು ಈ ತರ ಓಡ್ತಿದ್ದಾನಲ್ಲ ಆ ವ್ಯಕ್ತಿ. ಇದಕ್ಕೋಸ್ಕರ ಆ ಹೆಂಗ್ಸು ಏನ್ ಮಾಡ್ತಾಳೆ ಅಂತ ನೋಡೋಣ ಬನ್ನಿ ಸ್ನೇಹಿತ್ರೆ. ಪಾಪ ಬೇರೆ ದಾರಿ ತೋಚದೆ ದೇವ್ರತ್ರ ಬಂದು ಹೀಗ್ ಬೇಡ್ಕೋತಿದ್ದಾಳೆ ಆ ಹೆಂಗ್ಸು. ಅವ್ವ, ನನ್ನ ತಾಯಿ ನಾಗವ್ವ, ನನ್ನ ಗಂಡಂಗ ಇನ್ನಾದ್ರೂ ಬುದ್ಧಿ ಕೊಡ. ಬಂದವ್ರಿಗೆಲ್ಲ ಉಪಚಾರ ಮಾಡಿ ಮಾಡಿ ನಂಗಂತೂ ಸಾಕಾಗಿ ಹೋಗೈತಿ. ಈ ತರ ಆಕೆ ಬೇಡ್ಕೊಳ್ತಾ ಇದ್ದಾಗ ಆಕೆಯ ಸ್ನೇಹಿತೆ ಅಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಗಮನಿಸ್ತಾ ನೋಡ್ತಿರ್ತಾಳೆ. ಆಕೆ ಪಾರ್ವತಿಯೊಂದಿಗೆ ಹೀಗಂತಾಳೆ. ಪಾರ್ವತಿ, ಹೆಂಗದಿ ಪಾರ್ವತಿ? ಚಲೋ ಅದೀನಿ ಲಕ್ಷ್ಮಿ, ನೀನ್ ಹೆಂಗದಿ? ನನಗೇನ್ ಬಿಡ, ಎಲ್ಲೊಂದು 5 ದಿನದ ಚಲೋನ ಅದೀನಿ. ಅಲ್ಲ, ನಿಂದ ಮಕ ಯಾಕ ಸಪ್ಪಗಾಗೈತಿ? ಇಷ್ಟೊಂದು ಹೊರಗೆ ಹೋಗಿ ಏನಾಗೈತಿ ನಿನಗ? ಎಷ್ಟೇ ಆದ್ರೂ ಸ್ನೇಹಿತೆ ಅಲ್ವಾ? ಲಕ್ಷ್ಮಿ ಹೀಗ್ ಕೇಳಿದ್ದಕ್ಕೆ ಪಾರ್ವತಿ ತನ್ನ ಬೇಸರ, ತನ್ನ ಕಷ್ಟನೆಲ್ಲ ಆಕೆಯ ಸ್ನೇಹಿತೆ ಲಕ್ಷ್ಮಿ ಹತ್ರ ಹಂಚ್ಕೋತಾಳೆ. ಹೇಳ್ಕೊಳಕ ಇಬ್ರು ಅದೀವಿ, ಆದ್ರ ಮನೀಗ ಒಬ್ರು ಬರ್ಲಿ ಇಬ್ರು ಬರ್ಲಿ ಅನ್ನ ಮಾಡು, ಪಲ್ಯ ಮಾಡು, ರೊಟ್ಟಿ ಮಾಡು, ಸಾರು ಮಾಡು ಅಂಥೇಳಿ ಎಲ್ಲ ಚಲೋತ್ನಾಗ ಆಗ್ಬೇಕು ನೋಡು. ಈ ಮದ್ವಿ ಅಡಿಗೆ ಮಾಡ್ತಾರಲ್ಲ ಹಂಗ. ನಂಗಂತೂ ಲಕ್ಷ್ಮಿ ಒಂದು ತುತ್ತು ತಿನ್ನಕ್ಕೂ ಬಿಡುವೇ ಇರಂಗಿಲ್ಲ. ಪಾಪ, ಕಣ್ತುಂಬ ನಿದ್ದಿನೂ ಬರಂಗಿಲ್ಲ. ಛ, ಮಂದಿ ಆಡ್ಕೊಳ್ಳೋದು ಖರೆ ಐತ್ ನೋಡಂಗ. ಅಲ್ಲ ಪಾರ್ವತಿ, ನಿನ್ ಗಂಡಂಗ ಒಂಚೂರ ಬುದ್ಧಿ ಬೇಡಲ್ಲ? ಬುದ್ಧಿ ಇಲ್ಲ ಅಂತಲ್ಲ ಲಕ್ಷ್ಮಿ, ಬುದ್ಧಿ ಐತಿ. ಆದ್ರೆ ಅದೇನೋ ಹೇಳ್ತಾರ ನೋಡವ, ಒಂಥರ ಈ ಎಡಬಿಡಂಗಿ ಅಂತಾರ ನೋಡು ಹಂಗ. ಹಾಗಂತ ಪಾರ್ವತಿ ಅವ್ರ ಗಂಡನ್ ಬಗ್ಗೆ, ಅವ್ರ ಗಂಡ ಮಾಡ್ತಾರದ್ರ ಬಗ್ಗೆ ಎಲ್ಲ ಸ್ನೇಹಿತೆ ಲಕ್ಷ್ಮಿ ಜೊತೆ ಹಂಚ್ಕೊಂಡ್ಲು. ಅದಕ್ ಲಕ್ಷ್ಮಿ ಏನ್ ಉಪಾಯ ಕೊಡ್ತಾಳೆ ಅಂತ ನೋಡೋಣ ಬನ್ನಿ ಪ್ರೇಕ್ಷಕರೇ. ನೋಡ, ನೀನ್ ಮನಸ್ಸು ಮಾಡಿದ್ರ ನಿನ್ ಗಂಡ ಆ ಸುಮಾರಿ ಸಾಧುಗಳನ್ನೆಲ್ಲ ಕರ್ಕೊಂಡ್ಬಂದು ಊಟ ಹಾಕು ಅಂತ ಹೇಳ್ತಿದ್ನಲ್ಲ, ಅದನ್ನೆಲ್ಲ ಇನ್ ಮುಂದ ತಪ್ಪಿಸ್ಬೋದು ನೋಡು. ಹೆಂಗ? ಬಾಯ್ಲಿ ಅಂತ ಏನೋ ಉಪಾಯವನ್ನ ಪಾರ್ವತಿ ಕಿವಿಯಲ್ಲಿ ಲಕ್ಷ್ಮಿ ಹೇಳ್ತಾಳೆ. ಹಿಂಗೆಲ್ಲ ಮಾಡ, ಆಮೇಲೆ ನೋಡ್ಕತಿ. ಭಾಳ ಉಪಕಾರ ಆತ್ ನೋಡಿ ನಿಂದ, ಚಲೋ ಉಪಾಯನ ಹೇಳ್ಕೊಟ್ಟಿ. ಅದನ್ ಪೂರ್ತಿಯಾಗಿ ಕೇಳಿಸ್ಕೊಂಡ ಪಾರ್ವತಿ ತುಂಬಾ ಸಂತೋಷದಿಂದ ಏನೋ ಉಪಾಯ ಸಿಕ್ಕಂಗೆ ಖುಷಿಯಿಂದ ಮನೆ ಕಡೆ ಹೊರಡ್ತಾಳೆ. ಸರಿ, ಇನ್ನೊಂದ್ ಕಡೆ ಮತ್ತೆ ಒಬ್ರು ಕಾವಿ ಬಟ್ಟೆ ಹಾಕೊಂಡು ಓಂ ನಮಃ ಶಿವಾಯ ಅನ್ಕೊಂಡು ಒಂದ್ ಮರದ ಹತ್ರ ಬಂದು ಕೂತ್ಕೋತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ, ಇವತ್ತಿನ ನನ್ನ ಉದರ ವೈರಾಗ್ಯದ ಕಥೆಯೇನು ತಂದೆ? ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ಕಷ್ಟಪಟ್ಟು ದುಡ್ಡು ತಿನ್ನೋಣ ಅಂದ್ರೆ ಹಾಳಾದ ಮೈಗಳ ತನ ಈ ಮೈಗೂಡ್ಬಿಟ್ಟಿದೆ.
ಮೈ ಬಗ್ಗೋದೇ ಇಲ್ಲ ಅನ್ಸುತ್ತಲ್ಲ ತಂದೆ. ನೋಡಿದ್ರಲ್ಲ ಪ್ರೇಕ್ಷಕ್ರೆ, ಎಂತ ಸೋಮಾರಿ ಸ್ವಾಮೀಜಿ ಈತ ಅಂತ. ಕೆಲ್ಸ ಮಾಡಕ್ಕೂ ಮೈ ಬಗ್ಗಲ್ಲ ಅಂತ ಹೇಳ್ಕೊಳ್ತಿದ್ದಾನೆ. ಸರಿ, ಈಗ ಕತೆ ಒಳಗ್ ಹೋಗೋಣ ಬನ್ನಿ, ಆತ ಏನ್ ಹೇಳ್ತಾನೆ ಅಂತ ಕೇಳೋಣ. ಎಷ್ಟೇ ಆದರೂ ನೀನು ಸರ್ವಜ್ಞ, ಹುಟ್ಟಿಸ ದೇವರು ಹುಲ್ಲಾಗ್ತಾ ಇರೋದಿಲ್ಲ ಅಂತ ಹೇಳ್ತಾರೆ. ಇವತ್ತೊಂದು ದಿನ ನನ್ನ ಉದರ ವೈರಾಗ್ಯಕ್ಕೆ ನೀನೊಂದು ದಾರಿ ತೋರಿಸ್ತೀಯ. ಅದಕ್ ತಕ್ಕಂತೆ ಈ ವ್ಯಕ್ತಿ ಅಲ್ಲಿಗೂ ಬಂದ. ಮಹಾಸ್ವಾಮಿ 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 ಓಂ ನಮಃ ಶಿವಾಯ. ಮಹಾಸ್ವಾಮಿ ಓಂ ನಮಃ ಶಿವಾಯ. ಮಹಾಸ್ವಾಮಿ, ತಾವು ಸಿಕ್ಕಿದ್ದು ನನ್ನ ಭಾಗ್ಯ ಸ್ವಾಮಿ. ನಾನು ನಾರಾಯಣ ಶ್ರೇಷ್ಠಿ ಅಂತ ಸ್ವಾಮಿ. ಈ ದಿನ ನಮ್ಮ ಮನೆಗೆ ಬಂದು ತಾವು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಸ್ವಾಮಿ. ಆತ ಹೂ ಅಂದೆ ಇನ್ನೇನಂತಾನೆ ಪ್ರೇಕ್ಷಕರೇ. ಆತ ಕಾಯ್ತಿರೋದೇ ಅದಕ್ಕೆ ಅಲ್ವಾ. ಎಲ್ಲಾದ್ರೂ ಸುಮ್ನೆ ಊಟ ಸಿಗುತ್ತಾ ಅಂತ ಕಾಯ್ತಿದ್ದಾರೆ. ಅದಕ್ಕೂ ತಕ್ಕಂತೆ ಈ ವ್ಯಕ್ತಿನ ಅವ್ರ ಆಶೀರ್ವಾದ ಮಾಡಿ ಹೊಗಳಿದ್ರೆ ಏನ್ ಬೇಕಾದ್ರೂ ಮಾಡಕ್ ತಯಾರಿ ಈ ವ್ಯಕ್ತಿ. ಅದನ್ ನೋಡ್ಕೊಂಡೆ ಆ ಸ್ವಾಮೀಜಿನೂ ಆಟ ಆಡ್ಸ್ತಿರೋದು. ಸರಿ, ಇಬ್ರು ಸೇರಿ ಅವ್ರ ಮನೆ ಕಡೆ ಹೊರಟ್ರು. ಅಯ್ಯ, ಅನ್ನದಾನ ಶ್ರೇಷ್ಠಿ, ಸ್ವಾಮಿ ಮಹಾದಾನ ಶ್ರೇಷ್ಠಿ, ಸ್ವಾಮಿ ನಿನ್ನಂತ ಸದ್ಗೃಹಸ್ಥರಿಂದಲೇ ಇಂದು ಈ ಜಗತ್ತಿನಲ್ಲಿ ಮಳೆ ಬೆಳೆಯೇ ಆಗುತ್ತಿದೆ. ನನ್ನ ಜನ್ಮ ಸಾರ್ಥಕ ಆಯ್ತು ಸ್ವಾಮಿ. ದಯಮಾಡಿಸು. ಹೀಗೆ 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 ಸ್ವಾಮಿ, ಹೀಗೆ 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 ಹೀಗೆ. ಎಂದಿನಂತೆ ಇವತ್ತೂನು ಯಾರೋ ಒಂದ್ ಅತಿಥಿ ಮನೆಗ್ ಬಂದ್ರು. ಆಗ ಅವ್ರ ಮನೆಯಲ್ಲಿರೋ ಹುಡ್ಗ ಆ ಅತಿಥಿ ಬಗ್ಗೆ ಆಕೆ ಹತ್ರ ಹೇಳ್ತಿದ್ದಾನೆ. ಓಂ ನಮಃ ಶಿವಾಯ. ಅಕ್ಕ ಅಕ್ಕ, ಏನ್ ಗಂಗಾ? ಇವ್ರು ಹಿಮಾಲಯ ಪರ್ವತದ ತುತ್ತ ತುದಿಯಿಂದ ಬಂದವ್ರೆ. ಇವ್ರಿಗೆ ಅತಿಥಿ ಸತ್ಕಾರ ಚೆನ್ನಾಗ್ ಮಾಡ್ಬೇಕಂತೆ. ಹಂಗಂತ ಅಣ್ಣವ್ರು ಹೇಳ್ ಕಳ್ಸವ್ರೆ. ಹೌದಾ? ಬರ್ರಿ ಬರ್ರಿ ಕುಂದ್ರಿ. ಪಾಪ ಬಿಸ್ಲಾಗ ದಣ್ಕೊಂಡ್ ಬಂದಿರ ಅನ್ಸ್ತೈತಿ. ನಾ ಹೋಗಿ ಪಾನ್ಕ ತಗೊಂಡ್ಬರ್ತೀನಿ. ಅದ್ರಾಗ ಸ್ವಲ್ಪ ಬೆಲ್ಲ ಹೆಚ್ಚಿಗೆನೆ ಹಾಕೊಂಡ್ ಬರಕ್ಕ. ಹಾಕೊಂಡ್ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಮ್ಮ ಮನೆಯವ್ರ ಲಘುನ ಬರ್ತಾರೆ. ನೀವು ಕುಂದ್ರಿ, ನಾನು ಲಘುನ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧತೆ ಮಾಡ್ಕೊಂಡ್ ಬರ್ತೀನಿ. ಆಯ್ತು ತಾಯಿ. ಕುಂದ್ರಿ ಕುಂದ್ರಿ ಅಂತ ಹೇಳಿ ಆಕೆ ಒಳಗಡೆ ಹೋದ್ಲು. ಆಕೆ ಹತ್ರ ಆಕೆ ಸ್ನೇಹಿತೆ ಹೇಳ್ಕೊಟ್ಟ ಉಪಾಯ ಈಗ ಪ್ರಯೋಗ ಮಾಡ್ಬೋದು, ನೋಡೋಣ ಬನ್ನಿ. ಈ ಕಡೆ ಆ ಸಾಧು ಆ ಹುಡುಗನ್ನ ಕರೆದು ಹೀಗ್ ಹೇಳ್ತಾನೆ. ಬಾಲಕ, ಕುಳಿತುಕೋ. ಓಂ ನಮಃ ಶಿವಾಯ. ಅಂತೂ ಈ ದಿನ ಒಳ್ಳೆ ರಸದೌತಣ ದೊರೆದಂತಾಯಿತು. ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಬೇಕು. ಇನ್ನು ಮುಂದೆ ಇಂಥ ರಸದೌತಣ ಸಿಗುವುದೋ ಇಲ್ಲವೋ, ಯಾರಿಗುಂಟು ಯಾರಿಗಿಲ್ಲ ಬಾಲಕ. ಓಂ ನಮಃ ಶಿವಾಯ ಅಂತ ಆತ ಆ ಮಂತ್ರ ಹೇಳ್ಕೊಂಡ್ ಕೂತಿರ್ಬೇಕಾದ್ರೆ ಪಾರ್ವತಿ ಒಂದು ದೊಡ್ಡ ಒನಕೆಯೊಂದಿಗೆ ಹೊರಗ್ ಬಂದು ಈಚೆ ಆತನಿಗೆ ಕಾಣೋ ತರ, ಏನೋ ಪೂಜೆ ಮಾಡೋ ತರ ನೋಡಿ ನೋಡಿ ನಗ್ತಾ ಅದನ್ನ ನೆಲದ ಮೇಲೆ ನೋಡ್ಕೊಂಡ್ ಕುಟ್ಟುತ್ತಾ ಇದ್ದಾಳೆ. ಆ ಸಾಧುಗಿದೆಲ್ಲ ಸ್ವಲ್ಪ ವಿಚಿತ್ರವಾಗನ್ಸಿ ಏನೋ ಭಯ ಶುರುವಾಯ್ತು. ಯಾಕೀಕೆ ಒನಕೆ ತಂದಿದ್ದಾಳೆ, ಏನ್ ಮಾಡ್ತಿರ್ಬೋದು ಅನ್ನೋ ಕುತೂಹಲದಲ್ಲಿ ಆ ಹುಡುಗನ್ನ ಕೇಳ್ತಿದ್ದಾನೆ. ಅದಕ್ಕ ಆ ಹುಡುಗ ಮತ್ತೆ ಪಾರ್ವತಿ ಹೀಗ್ ಉತ್ತರ ಕೊಡ್ತಾರೆ. ಓಂ ನಮಃ ಶಿವಾಯ. ಬಾಲಕ, ಏನಿದು? ಇದೇನ್ ಸ್ವಾಮಿಗಳೇ ಹಿಂಗ್ ಕೇಳ್ತೀರಿ? ಒನಕೆ ಅದು ನನಗೆ ಕಾಣುತ್ತಿದೆ. ಇದಕ್ಕೇನನ್ನು ಮಾಡುತ್ತಿದ್ದಾರೆ? ಪೂಜೆ ಮಾಡ್ತಾವ್ರೆ. ಊಹೆ, ಇದರಿಂದ ದೊರೆಯುವ ಲಾಭವಾದ್ರೆ ಏನು, ಫಲವಾದ್ರೆ ಏನು? ಫಲನ? ಸಿಗ್ತೈತಿ. ಇನ್ ಸ್ವಲ್ಪ ಹೊತ್ನಾಗ ನಿನ್ ತಲೆ ಮ್ಯಾಗ ಬೀಳ್ತೈತಿ ನೋಡ, ಆಗ ನಿನಗ ಗೊತ್ತಾಕೈತಿ ಎಂತ ಚಲೋ ಫಲ ಐತಿ ಅಂತೇಳಿ. ಅದನ್ ಕೇಳಿಸ್ಕೊಂಡು ಆ ವ್ಯಕ್ತಿ ಭಯದಿಂದ ಓಡೋಗ್ಲಿ ಅಂತ ಪಾರ್ವತಿ ತಮಾಷೆಗ್ ಹಾಗೆ ಹೇಳ್ತಾಳೆ. ಅದನ್ ಕೇಳಿಸ್ಕೊಂಡ್ ಆ ಸ್ವಾಮೀಜಿಗೆ ಒಂಥರ ಸಂಕಟ ಭಯ ಶುರುವಾಯ್ತು. ಆಕೆ ಎಲ್ಲಿ ಆ ಒನಕೆಯಿಂದ ಆತನ ತಲೆ ಮೇಲೆ ಹೊಡಿತಾಳೋ ಅಂತ ಭಯ ಶುರುವಾಯ್ತು. ನನ್ ತಲೆ ಮೇಲಲ್ಲ, ನಿಮ್ ತಲೆ ಮೇಲೆ. ಓಂ ನಮಃ ಶಿವಾಯ. ಬಾಲಕ, ಇಂದು ಹೊಟ್ಟೆ ತುಂಬ ಊಟ ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದೆ. ಬಾಲಕ, ಹೊಟ್ಟೆ ಉರಿತಾ ಇದೆ. ಕರುಳು ಬಾಯಿ, ಬಾಲಕ ಕರುಳು ಬಾಯಿಗೆ ಬಂದಾಗ ಹಾಕ್ತಾ ಇದೆ. ಈಗಿನ ಊಟವನ್ನು ನೀನೇ ಮಾಡಿಬಿಡು. ಕರುಳು ಬಾಯಿ. ಕೇಳಿಸ್ಕೊಂಡ್ರಲ್ಲ, ಆತ ಭಯದಿಂದ ಏನೋ ತೊಂದ್ರೆ ಆಗಿದೆ ಹೊಟ್ಟೆಯಲ್ಲಿ ಅನ್ನೋ ತರ ಓಡ್ತಾ ಇದ್ದಾನೆ. ಪಾರ್ವತಿ ಅದನ್ನ ನೋಡಿ ನಗ್ತಾ ಇದ್ಲು. ಆತ ಸ್ವಾಮಿಗಳಂತ ಕರಿತಿದ್ರು ಕೇಳಿಸ್ಕೊಳ್ದೆ ಓಡ್ತಿದ್ದಾನೆ ಭಯದಿಂದ ಆ ವ್ಯಕ್ತಿ. ಓಂ ನಮಃ ಶಿವಾಯ. ಓಡೋಗ್ಬಿಟ್ರು ಸ್ವಾಮಿಗಳು.
ಪಾರ್ವತಿ ಆ ಒನ್ಕೆನ್ ತಗೊಂಬಂದು ಮತ್ತೆ ಆ ಹುಡುಗನ್ ಮುಂದೆ ಕುಟ್ಟಿದ್ಲು. ಅದಕ್ಕೆ ಆತ ಭಯಪಟ್ಟು ಅಕ್ಕ ಅಂತ ಕರೀತಾನೆ. ಅದಕ್ ಪಾರ್ವತಿ, ಅಕ್ಕ ನೀನ್ ಯಾಕ್ಲ ಹಿಂಗ್ ನಡ್ಗಾಕತ್ತಿ? ಆ ಸಮಯಕ್ಕೆ ಮನೆಗ್ ಬರ್ತಿದ್ದ ಪಾರ್ವತಿಯ ಗಂಡ ಸ್ವಾಮೀಜಿ ಓಡೋದನ್ ನೋಡಿ ಹೀಗ್ ಹೇಳ್ತಾರೆ. ಮಹಾಸ್ವಾಮಿಗಳಿಗೆ ಒಳ್ಳೆ ಆತಿಥ್ಯವೇ ನೀಡಬೇಕು. ಮಹಾಸ್ವಾಮಿ, ಸ್ವಾಮಿ ಯಾಕೆ ಏನಾಯ್ತು ಸ್ವಾಮಿ? ಆತಿಥ್ಯ? ಅಯ್ಯೋ ಆತಿದ್ದ ಮನೆ ಹಾಳಾಗ ನನ್ನ ಪ್ರಾಣ ಉಳ್ಕೋತಲ್ಲ. ಸ್ವಾಮಿ, ಓಂ ನಮಃ ಶಿವಾಯ. ಸ್ವಾಮಿ, ಸ್ವಾಮಿ, ಮಹಾಸ್ವಾಮಿ, ಸ್ವಾಮಿ ಅಂತ ಎಷ್ಟ್ ಕರೀತಿದ್ರು ಆ ವ್ಯಕ್ತಿ ಭಯ ಪಟ್ಕೊಂಡು ಓಡೋಗ್ಬಿಟ್ಟ. ಅದಕ್ಕೆ ಪಾರ್ವತಿ ಹತ್ರ ಅವ್ರ ಗಂಡ, ಪಾರ್ವತಿ, 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 ಯಾಕೆ ಏನಾಯ್ತೆ? ಮಹಾಸ್ವಾಮಿಗಳು ಹಾಗೋಗ್ತಿದ್ದಾರೆ. ಅವ್ರ ನನಗ ಒನಕೆ ಬೇಕು ಅಂತ ಕೇಳಿದ್ರ. ಅದಕ್ ನಾನ ಕೊಡ್ತೀನಂತ ನಮ್ಮ ಮನೆಯವ್ರು ಬರ್ಲಿ ಅವ್ರನ್ನ ಕೇಳಿ ಕೊಡ್ತೀನಿ ಅಂದೆ. ಅದಕ್ಕೆ ಅವ್ರು ಬೇಸರ ಪಡ್ಕೊಂಡು ಹೋದ್ರು. ಅಯ್ಯೋ, ಮುಖ ಏನ್ ನೋಡ್ತೀಯ? ಕೊಡಿ, ಮಹಾಸ್ವಾಮಿ ಕೊಟ್ಬಿಡೋಣ. ಎಷ್ಟು ಒನಕೆಗೋಸ್ಕರ ಅವ್ರಿಗೆ ಆತಿಥ್ಯ ನೀಡದೆ ಕಳ್ಸ್ಬಿಟ್ಟಲ್ಲಿ. ಕೊಡಿ, ನನ್ ಮಾತ್ ಕೇಳ್ರಿ. ಸುಮ್ಮನೆ ಗಂಗಾಧರ, ಮುಖ ಏನ್ ನೋಡ್ತಾ ನಿಂತಿದ್ಯೋ? ತಗೊಳ್ಳೋ ಒನಕೆ, ನಮ್ಮ ಮಹಾಸ್ವಾಮಿ ಕೊಟ್ಬಿಡೋಣ. ಹಿಡಿಯೋ. ನನ್ ಮಾತ್ ಕೇಳ್ರಿ. ಸುಮ್ಮನೆ ಮಹಾಸ್ವಾಮಿ, ಮಹಾಸ್ವಾಮಿ, ಒನಕೆ, ಒನಕೆ, ಮಹಾಸ್ವಾಮಿ. ಅದನ್ ಕೇಳಿಸ್ಕೊಂಡು ಪಾರ್ವತಿಗೆ ನಗು ಅಂದ್ರೆ ನಗು. ಆಕೆಯ ಸ್ನೇಹಿತೆ ಲಕ್ಷ್ಮಿ ಹೇಳಿದ ಉಪಾಯ ಚೆನ್ನಾಗ್ ಕೆಲ್ಸ ಮಾಡ್ತು ಅಂತ ಹೀಗ್ ಹೇಳ್ಕೊಳ್ತಿದ್ದಾಳೆ. ಅಪ್ಪ ಲಕ್ಷ್ಮಿ, ಎಂತ ಚಲೋ ಉಪಾಯ ಹೇಳ್ಕೊಟ್ಟಿಯೋ ನನ್ ತಾಯಿ. ಇವತ್ತಿಂದ ನನ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ಅಮ್ಮ ಕಾಪಾಡವ್ವ. ಓಂ ನಮಃ ಶಿವಾಯ. ಮಹಾಸ್ವಾಮಿ, ನೀವು ಒನಕೆ ಕಾಪಾಡಿ ಕಾಪಾಡಿ. ಅಯ್ಯೋ ಸ್ವಾಮಿ, ಈ ಪಾರ್ವತಿ ಅವಲ್ಲ. ಇವನ್ ಬೇರೆ ಬೆನ್ನಟ್ ಬಿಡ್ತಾ ಇದ್ದಾನೆ. ಓಂ ನಮಃ ಶಿವಾಯ. ಕಾಪಾಡಿ ಕಾಪಾಡಿ. ಒನಕೆ, ಓಂ ನಮಃ ಶಿವಾಯ. ಕಾಪಾಡಿ ಒನಕೆ, ಕಾಪಾಡಿ ಕಾಪಾಡಿ ಸ್ವಾಮಿ, ಕಾಪಾಡಿ. ಒನಕೆ, ಓಂ ಸ್ವಾಮಿ, ನಮಃ ಶಿವಾಯ. ಒನಕೆ, ಸ್ವಾಮಿ, ಒನಕೆ, ಮಹಾಸ್ವಾಮಿ. ಎಷ್ಟ್ ಕರೆದ್ರು ಆ ಸ್ವಾಮೀಜಿ ಓಡೋಗ್ಬಿಟ್ಟ. ಆಗ ಪಾರ್ವತಿ ಲಕ್ಷ್ಮಿ ಇಬ್ರು ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ರು. ಅಯ್ಯೋ ಲಕ್ಷ್ಮಿ, ಬಾಳ್ ಚಲೋ ಉಪಾಯ ಹೇಳ್ಕೊಟ್ಟಿ ನೀನ. ಅಲ್ಲ, ಆ ಒನಕೆ ಪೂಜಾದಾಗಿಂದ ನಮ್ಮ ಮನೆ ಅಂತಕ ಯಾರು ಸುಳ್ಳ ನಾನಂತೂ ಸುಖವಾಗದೀನಿ ನೋಡ. ಸರಿ ಪ್ರೇಕ್ಷಕರೇ, ಅವ್ರ ಸಂತೋಷ ನಗುವೊಂದಿಗೆ ಈ ಕತೆ ಮುಕ್ತಾಯ ಆಯ್ತು. ಈಗ ಬೇತಾಳ ವಿಕ್ರಮನನ್ನ ಏನೆಲ್ಲ ಪ್ರಶ್ನೆ ಕೇಳ್ತಾನೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ನಗು ಬರ್ತಿದ್ಯಾ ರಾಜೇಂದ್ರ? ಕತೆ ಕೇಳಿದ ಮೇಲೆ ಪ್ರತಿಯೊಬ್ಬರು ನಕ್ಕೇ ನಗ್ತಾರೆ, ನಿಜ. ಆದ್ರೆ ನನಗೊಂದು ಸಂದೇಹ ರಾಜೇಂದ್ರ. ಪಾಪ ತೀರಾ ಸರಳ ಸ್ವಭಾವದವನಾದ ಆ ಶ್ರೇಷ್ಠಿಗೆ ಅವನ ಹೆಂಡತಿ ಮಾಡಿದ್ದು ಮೋಸವಲ್ಲವೇ? ಇದಕ್ಕೆ ನೀನು ಸರಿಯಾದ ಉತ್ತರ ಹೇಳಲೇಬೇಕು. ಹೇಳದೇ ಇದ್ರೆ ಪರಿಣಾಮ ನಿನ್ನ ತಲೆ 1000 ಹೋಳು. ಬೇತಾಳ, ಶ್ರೇಷ್ಠಿ ಬೋಳೆ ಸ್ವಭಾವದವನೆಂದು ನೀನೇ ಹೇಳಿದೆ. ಭಕ್ತರ ವೇಷವನ್ನು ಕಂಡು ಸೇವಾ ಸತ್ಕಾರ ಮಾಡಲು ಮುಂದಾಗುತ್ತಿದ್ದ. ಆದರೆ ಅವರು ನಿಜವಾದ ಭಕ್ತರೇ ಅಥವಾ ವೇಷಧಾರಿಗಳೇ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಿರಲಿಲ್ಲ. ಹೆಂಡತಿಗೆ ಅದರಿಂದ ಎಷ್ಟು ಕಷ್ಟ ಆಗಬಹುದೆಂದು ಯೋಚಿಸಲೇ ಇಲ್ಲ. ಬಹುಪಾಲು ವೇಷಧಾರಿಗಳಿಗೆ ಸೇವೆ ಮಾಡಿ ಬೇಸರಗೊಂಡ ಅವನ ಹೆಂಡತಿ ಒನಕೆಯೋಪಾಯ ಮಾಡಿದ್ದು ನ್ಯಾಯವಾಗಿಯೇ ಇದೆ. ಖಂಡಿತ ಅದು ಮೋಸವಲ್ಲ. ಬೋಳೆ ಸ್ವಭಾವದ ಶ್ರೇಷ್ಠಿಗಂತೂ ಮಾತಿನಿಂದ ತಿಳಿಸಿ ಹೇಳುವುದು ಸಾಧ್ಯವಾಗಿರಲಿಲ್ಲ. ಒಬ್ಬರಿಗೆ ಹಿಂಸೆ ಕೊಟ್ಟು ಮತ್ತೊಬ್ಬರಿಗೆ ಭಕ್ತಿಯಿಂದ ಸತ್ಕಾರ ಮಾಡಿದರೆ ಖಂಡಿತ ಅದರಿಂದ ಫಲ ಸಿಗುವುದು ಸಾಧ್ಯವಿಲ್ಲ. ಎಂತ ಒಳ್ಳೆ ಉತ್ತರ ಕೊಟ್ಟೆ ರಾಜೇಂದ್ರ. ನೀನು ಹಿಂಸೆ ಅಂತ ಅಂದುಕೊಂಡ್ರೆ ನಿನ್ನನ್ನು ಕಳಿಸಿದ ಆ ಸನ್ಯಾಸಿಯ ಪೂಜೆನೂ ಫಲಿಸೋದಿಲ್ಲ. ಆದ್ರೆ ಏನ್ ಮಾಡೋದು, ನೀನು ಮಾತನಾಡಿ ಮೌನ ಮುರಿದೆ. ನಾನು ಹೊರಟೆ.
ವಿಕ್ರಮಾದಿತ್ಯನ ಮಾತುಗಳು ಉತ್ತರವನ್ನ ಕೇಳಿಸ್ಕೊಂಡು ಬೇತಾಳ ಹಾರಿ ಮತ್ತೆ ಹೋಗ್ಬರ್ತೀನಿ ಅಂತ ಮರದ ಮೇಲೆ ಕೂತ್ಕೊಂಡ್ಬಿಟ್ಟ. ಸರಿ ಪ್ರೇಕ್ಷಕರೇ, ಇಲ್ಲಿಗೆ ಒನಕೆ ಪೂಜೆ ಕತೆ ಮುಗೀತು. ವಿಕ್ರಮ ಮತ್ತು ಬೇತಾಳನ ಇನ್ನೊಂದು ಕತೆಯೊಂದಿಗೆ ನಿಮ್ ಮುಂದೆಗ್ ಬರ್ತೀನಿ. ಕಾಯ್ತಾ ಇರಿ. ಧನ್ಯವಾದ.